ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 68ನೆಯ ಶ್ಲೋಕ. ಭುಜಾಶ್ಲೇಷ ನಿತ್ಯಂ ಪುರದಮಯಿತು ಕಂಟಕವತಿ ತವ ಗ್ರೀವಾಧತ್ತೆ ಮುಖಕಮಲ ನಾಲಶ್ರಿಯಮಿಯಂ ಸ್ವತಶ್ವೇತಾ ಕಾಲಾಗರು ಬಹುಲ ಜಂಬಾಲ ಮಲಿನ ಮೃಡಾಲೀಲಾಲಿತ್ಯಂ ವಹತಿ ಯದಧೋ ಹಾರಲತಿಕಾ. ಹೇ ಭಗವತಿಯೇ, ನಿನ್ನ ಕಂಠ ಪ್ರದೇಶವು ತ್ರಿಪುರಾಂತಕನಾದ ಶಿವನ ತೋಳುಗಳ ಆಲಿಂಗನದಿಂದ ಯಾವಾಗಲೂ ರೋಮಾಂಚನಗೊಂಡಿದ್ದಾಗಿ ಆ ಮುಖಕಮಲದ ನಾಳದ ಸೌಂದರ್ಯವನ್ನು ಧರಿಸಿದೆಯಮ್ಮ. ಏಕೆಂದರೆ ಆ ಕಂಠದ ಕೆಳಭಾಗದಲ್ಲಿ ಸ್ವಾಭಾವಿಕವಾಗಿಯೇ ಬಿಳುಪಾಗಿರುವಂಥ ಮುತ್ತಿನ ಹಾರವು ಕೃಷ್ಣಾಗರು ಚಂದನದ ಲೇಪನದಿಂದ ಮಲಿನವಾಗಿರುವ ತಾವರೆಯ ಬಳ್ಳಿಯ ಸೊಬಗನ್ನು ಹೊಂದಿದೆಯಮ್ಮ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಕಂಠ ಪ್ರದೇಶವನ್ನು ವರ್ಣನೆ ಮಾಡಿದ್ದಾರೆ. ಆತ್ಮೀಯರೇ, ಈ ಶ್ಲೋಕದಲ್ಲಿ ಶಂಕರ ಭಗವತ್ಪಾದರು ಅಮ್ಮನವರ ಮುಖವನ್ನು ಕಮಲಕ್ಕೆ ಹೋಲಿಸಿದ್ದಾರೆ. ಕಮಲವಿದೆ ಅಂದ ಮೇಲೆ ಅದಕ್ಕೊಂದು ನಾಳ ಇರಬೇಕು. ಆ ನಾಳ ಯಾವುದು ಅಂತಂದರೆ ಅಮ್ಮನ ಕಂಠಭಾಗ ಅಂತ. ಈ ಕಮಲದ ನಾಳವು ಮೃದುವಾಗಿ ಸಣ್ಣ ಸಣ್ಣ ರೋಮಗಳಿಂದ ಕೂಡಿರುತ್ತೆ. ಹಾಗೆ ಅಮ್ಮನ ಕಂಠದ ಮೇಲೆ ಸಣ್ಣ ಸಣ್ಣ ರೋಮಗಳಿದೆ. ಪರಶಿವನ ಆಲಿಂಗನದಿಂದ ಆ ರೋಮಗಳೆಲ್ಲ ಎದ್ದು ನಿಲ್ಲುತ್ತಿತ್ತು ಅಂತ. ಇದನ್ನೇ ರೋಮಾಂಚನ ಅಂತ ಹೇಳುವುದು. ನಮಗೆ ಯಾವುದಾದ್ರೂ ಅತಿಯಾದ ಆನಂದವಾದಾಗ, ವಿಶೇಷವಾದಂಥ ಅದ್ಭುತವಾದಂಥ ದೃಶ್ಯವನ್ನು ಕಂಡಾಗ ಈ ರೋಮಾಂಚನ ಅನ್ನುವಂಥದ್ದು ಶರೀರದಲ್ಲಿ ಆಗತ್ತೆ. ಈ ಕಾರಣದಿಂದಾಗಿ ಈ ಶ್ಲೋಕದಲ್ಲಿ ಭಗವತ್ಪಾದರು ಹೋಲಿಕೆಯನ್ನು ಕೊಡುತ್ತಾ ಕಮಲದ ನಾಳಕ್ಕೆ ಅತ್ಯಂತ ಸಣ್ಣದಾದ ಪುಟ್ಟ ಪುಟ್ಟ ಮುಳ್ಳುಗಳಿರುತ್ತೆ. ಹಾಗೆ ಅಮ್ಮನ ಕಂಠದಲ್ಲಿ ಈ ರೋಮಾಂಚನದಿಂದ ಎದ್ದಂತಹ ರೋಮಗಳೇ ಆಕೆಯ ಮುಖಕಮಲದ ನಾಳಕ್ಕೆ ಮುಳ್ಳುಗಳಂತಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಕಮಲದ ನಾಳಕ್ಕೆ ಬಳ್ಳಿ ಇರಬೇಕಲ್ಲ. ಯಾವುದು ಆ ಬಳ್ಳಿ ಅಂದರೆ ಆಕೆಯ ಕಂಠದಲ್ಲಿ ಧರಿಸಿದ್ದ ಅನೇಕ ಮುತ್ತಿನ ಹಾರಗಳೇ ಆ ಕಮಲದ ನಾಳದ ಬೇರುಗಳಾಗಿದೆ ಅಥವಾ ಬಳ್ಳಿಗಳಾಗಿದೆ ಅಂತ. ಇಂತಹ ಕಮಲವು ಹುಟ್ಟಬೇಕಾದರೆ ಕೆಸರಿನಲ್ಲಿಯೇ ಹುಟ್ಟುವಂಥದ್ದು. ಹಾಗಾದರೆ ಅಮ್ಮನ ಮುಖವೆಂಬ ಕಮಲವು ಹುಟ್ಟಬೇಕಾದರೆ ಇಲ್ಲಿ ಕೆಸರು ಅಂತ ಹೇಳ್ತಿದ್ದಾರೆ. ಅಲ್ಲಿ ಯಾವುದದು ಕೆಸರು ಅಂದರೆ ಶ್ರೀಮಾತೆಯು ಅಲಂಕಾರಾರ್ಥಕವಾಗಿ ತನ್ನ ಬಿಳಿಯ ಕಂಠಕ್ಕೆ ಕೃಷ್ಣಾಗರು ಅನ್ನುವಂಥ ಒಂದು ರೀತಿಯ ಪರಿಮಳಭರಿತವಾದಂಥ ಸುಗಂಧ ದ್ರವ್ಯವನ್ನು ಪೂಸಿಕೊಳ್ತಾ ಇದ್ಲು ಅಂತ. ಇಂತಹ ಈ ಕೃಷ್ಣಾಗರು ಅನ್ನುವಂಥ ಒಂದು ಸುಗಂಧವಾದ ದ್ರವ್ಯ ಕಂಠದ ಭಾಗ ಸುತ್ತಲೂ ಹಚ್ಕೊಳ್ತಾ ಇದ್ಲಲ್ಲ, ಅದೇ ಆ ಕಮಲ ಹುಟ್ಟಲಿಕ್ಕೆ ಕಾರಣವಾದಂಥ ಕೆಸರು ಅಂತ. ನಮಗೆಲ್ಲ ಗೊತ್ತಿರುವಂತೆ ಕಮಲವು ಯಾವುದಕ್ಕೂ ಅಂಟೋದಿಲ್ಲ. ಅದನ್ನು ವ್ಯಾಖ್ಯಾನಕಾರರು ಹೇಳ್ತಾ, ಬಾಹ್ಯವಾದ ಈ ಅಗರು ಸುಗಂಧ ದ್ರವ್ಯಗಳೆಲ್ಲ ಕೆಸರಿದ್ದಂತೆ ಅಮ್ಮನ ಮುಖಕಮಲವು ಆ ಕೆಸರಿನಲ್ಲಿ ಹುಟ್ಟಿ ಲೌಕಿಕವಾದ ಯಾವುದೇ ವಿಷಯಾಸಕ್ತಿಗೆ ಅಂಟದಂತೆ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಈ ಕೃಷ್ಣಾಗರು ಅನ್ನುವಂಥ ಕಪ್ಪು ಸುಗಂಧ ದ್ರವ್ಯದ ಮೇಲೆ ಅಮ್ಮನ ಕೊರಳ ಬಿಳಿಯ ಮುತ್ತಿನ ಹಾರಗಳೆಲ್ಲ ಇದೆಯಲ್ಲ, ಅದು ಅನೇಕ ಕಾಲದಿಂದ ಇದ್ದು ಏನಾಗಿದೆ ಅಂದರೆ ಆ ಬಿಳಿಯ ಮುತ್ತಿನ ಹಾರಗಳೆಲ್ಲ ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗಿತ್ತು ಅಂತ. ಒಟ್ಟಾರೆ ಅರ್ಥವೇನು ಅಂದರೆ ಅಮ್ಮನ ಮುಖವೇ ಕಮಲ, ಆಕೆಯ ಕುತ್ತಿಗೆಯೇ ಆ ಕಮಲದ ನಾಳ, ಆ ಕಂಠದ ಮೇಲೆ ಶಿವನ ಆಲಿಂಗನದಿಂದ ರೋಮಾಂಚನವಾದ ಸಣ್ಣ ಸಣ್ಣ ರೋಮಗಳೇ ಅದರ ಮುಳ್ಳು, ಇನ್ನು ಆ ಕಮಲದ ಬಳ್ಳಿಗಳೇ ಆಕೆಯ ಮುತ್ತಿನ ಹಾರಗಳು. ಹಾಗೆ ಕಮಲ ಹುಟ್ಟಲಿಕ್ಕೆ ಕಾರಣವಾದಂಥ ಕೆಸರು ಅಥವಾ ಪಾಚಿ ಅಂತ ಹೇಳಬಹುದು. ಅದನ್ನು ಇಲ್ಲಿ ಕಪ್ಪು ಅಗರು ಅಂದರೆ ಆ ಸುಗಂಧ ದ್ರವ್ಯ ಅಂತ ಹೇಳ್ತಾ ಇದ್ದಾರೆ. ಇಂತಹ ಸುಂದರವಾದ ಹೋಲಿಕೆಯನ್ನು ಕೊಟ್ಟಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೂ ಜಗನ್ಮಾತೆಯ ಪಾದಾರವಿಂದಗಳಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.